ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎರಡು ತರ ಜನ ಸಿಗ್ತಾರೆ. ಒಬ್ರು ಟ್ರೇಡರ್, ಇನ್ನೊಬ್ಬ ಇನ್ವೆಸ್ಟರ್. ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸಿಂಪಲ್. ನೀವು ನಿಮ್ ಫ್ರೆಂಡ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ತಾ ಇರ್ತೀರಾ. ನಿಮ್ ಫ್ರೆಂಡ್ ಗೆ ಪಾಕಿಸ್ತಾನ್ ಗೆಲ್ಲುತ್ತೆ ಅನ್ಸುತ್ತೆ, ಅವನು ₹1000 ಬೆಟ್ಟಿಂಗ್ ಹಾಕ್ತಾನೆ. ನಿಮ್ಗೆ ಇಂಡಿಯಾ ಗೆಲ್ಲುತ್ತೆ ಅನ್ಸುತ್ತೆ, ನೀವು ₹1000 ಬೆಟ್ಟಿಂಗ್ ಹಾಕ್ತೀರಾ. ಸೊ ಇಬ್ರಲ್ಲಿ ಇವಾಗ ಒಬ್ರಿಗೆ ಮಾತ್ರ ಲಾಭ ಆಗುತ್ತೆ. ಪಾಕಿಸ್ತಾನ್ ಗೆದ್ರೆ ನಿಮ್ ಫ್ರೆಂಡ್ ಲಾಭ ಆಗುತ್ತೆ, ಇಂಡಿಯಾ ಗೆದ್ರೆ ನಿಮಗ್ ಲಾಭ ಆಗುತ್ತೆ. ಇಬ್ರಿಗೂ ಲಾಭ ಆಗಲ್ಲ. ಇಲ್ಲಿ ಒಬ್ರು ಕಳ್ಕೊಂಡ್ರೆ ಮಾತ್ರ ಇನ್ನೊಬ್ರಿಗೆ ಲಾಭ ಆಗುತ್ತೆ. ಇದನ್ನೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಝೀರೋ ಸಮ್ ಗೇಮ್ ಅಂತ ಕರೀತಾರೆ. ಈ ಗ್ಯಾಂಬ್ಲಿಂಗ್ ಆಪ್ಗಳು, ಆನ್ಲೈನ್ ಗೇಮಿಂಗ್, ಹಾರ್ಸ್ ರೇಸಿಂಗ್, ಕೆಸಿನೋ, ಬೆಟ್ಟಿಂಗ್ ಆಪ್ಸ್ ಗಳು, ಇದೆಲ್ಲ ಝೀರೋ ಸಮ್ ಗೇಮ್ ಇನ್ಕ್ಲೂಡಿಂಗ್ ಟ್ರೇಡಿಂಗ್. ಅದೇ ನೀವು ನಿಮ್ ಫ್ರೆಂಡ್ 50,000 ಹಾಕಿ 50% ಅಲ್ಲಿ ಒಂದು ಹೋಟ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಇವಾಗ ಹೋಟ್ಲು ಚೆನ್ನಾಗಾದ್ರೆ ನೀವು ನಿಮ್ ಫ್ರೆಂಡ್ ಇಬ್ರು ಬೆಳಿತೀರಾ. ಹೋಟ್ಲು ಲಾಸ್ ಆಯ್ತು ಅಂದ್ರೆ ಇಬ್ರಿಗೂ ಲಾಸ್ ಆಗುತ್ತೆ. ಇವಾಗ ರಿಲಯನ್ಸ್ ಇಂಡಸ್ಟ್ರಿ ನೀವು ಶೇರ್ ತಗೊಂಡಿರ್ತೀರ, ನಾಳೆ ಕಂಪ್ನಿ ಮುಚ್ಚೋದ್ರೆ ಅಂಬಾನಿಗೂ ಲಾಸ್ ಆಗುತ್ತೆ, ನಿಮ್ಗೂ ಲಾಸ್ ಆಗುತ್ತೆ. ಕಂಪ್ನಿ ಬೆಳೆದ್ರೆ ನಿಮ್ಗೂ ಲಾಭ ಆಗುತ್ತೆ, ಅವರಿಗೂ ಲಾಭ ಆಗುತ್ತೆ. ಇದನ್ನೇ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಟ್ರೇಡಿಂಗ್ ಅಲ್ಲಿ ನೀವು ಜಸ್ಟ್